ಮಹಾಭಾರತದ ಪರ್ವ. ಮಣಿಪುರದ ಅರಸ ಬಬ್ರುವಾಹನ ತನ್ನ ತಂದೆಯಾದ ಅರ್ಜುನನ ಬಳಿ ಸಂಧಾನಕ್ಕಾಗಿ ಹೊರಟಿದ್ದ. ಈಗ ಅವರಿಬ್ಬರ ನಡುವಿನ ಸಂಭಾಷಣೆಯನ್ನ ಕೇಳೋಣ. ನೀವು ಹಿರಿಯರು, ಶ್ರೀಕೃಷ್ಣನ ಪರಮಾತ್ಮರು. ಆ ಗೌರವದಿಂದ ನಿಮಗೆ ಕಣ್ಣು ಕೇಳ್ಕೊತಾರೆ. ನನ್ನ ತಾಯಿ ಅಗ್ನಿಯಷ್ಟೇ ಪವಿತ್ರ. ತಮ್ಮ ದರ್ಶನಕ್ಕೋಸ್ಕರ ತನ್ನ ಸುಖ ಸಂತೋಷನೆಲ್ಲ ತ್ಯಾಗ ಮಾಡಿ ಸನ್ಯಾಸಿನಿಯಂತೆ ಹಗಲು ರಾತ್ರಿ ಸಂಜ್ಞಾನದಲ್ಲಿರೋ ಆ ಪವಿತ್ರ ಮೂರ್ತಿಗೆ ಕೆಚ್ಚರಿಸಬೇಡಿ. ಅವಳ ಶೀಲಕ್ಕೆ ಕಳಂಕ ಹಚ್ಚಬೇಡಿ. ದಯಮಾಡಿ ಬಂದು ನಮ್ಮ ತಾಯಿಗೆ ತಮ್ಮ ದರ್ಶನ ಭಾಗ್ಯ ಕಳಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿ. ದೂರ ಸರಿ. ಇನ್ನ ಅಪವಿತ್ರವಾದ ಕೈಗಳಿಂದ ನಮ್ಮ ಪಾದಗಳನ್ನು ಮುಟ್ಟಬೇಡ. ಆ ಯೋಗ್ಯತೆ ನಿನಗಿಲ್ಲ. ನೀನು ನಿಜವಾಗಿಯೂ ನನ್ನ ಮಗನೇ ಆಗಿದ್ದರೆ ಕಟ್ಟಿದ ಕುದುರೆಯನ್ನು ಬಿಚ್ಚದೆ ಬಿಲ್ಲಿಗೆ ಎದೆ ಏರಿಸಿ ರಣರಂಗದಲ್ಲಿ ತಕ್ಕ ಉತ್ತರ ಕೊಡುತ್ತಿದ್ದೆ. ಲಜ್ಜೆಗೆಟ್ಟು ಹೇಳಿ ಅಂತ ಬಂದು ಕಾಲು ಹಿಡಿಯಬೇಕಾದರೆ ನೀನು ಜಾರಣಿಯ ಮಗನೇ ಇರಬೇಕು. ಮಗ ಬೋರ್ಕರಿದ ನುಗ್ಗುವ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ. ಕಾಳ್ಗಿಚ್ಚನ್ನು ಕಾಲಿನಲ್ಲೇ ಮೆಟ್ಟಿ ಅಡಗಿಸಬಲ್ಲೆ. ಭರಸಡಿಲ ಬಡಿತವನ್ನು ಬರೀ ಮುಷ್ಟಿಯಲ್ಲಿ ಎಳೆಯಬಲ್ಲೆ. ಆದರೆ ಈ ಮಾತೃನಿಂದನೆಯನ್ನು ಮಾತ್ರ ನಾಸಹಿಸಲಾರೆ. ಅರ್ಜುನ, ಮಲಗಿದ್ದ ಮೃತ್ಯು ದೇವತೆಯನ್ನು ಬಡಿದಪ್ಪಿಸಿದೆ. ಮಾತೃ ದೇವತೆಯ ಪಾತ್ರಕ್ಕೆ ಮತ ಹೆಚ್ಚಿ ನಿನ್ನ ಚಿತೆಯನ್ನು ನೀನೇ ಸಿದ್ಧಪಡಿಸಿಕೊಂಡೆ. ನಿನ್ನ ರಕ್ಷಣೆಗೋಸ್ಕರ ತ್ರಿನೇತ್ರನ ಉರಿಗಣ್ಣೆ ತೆರೆಯಲಿ, ತ್ರಿವಿಕ್ರಮನ ಸುದರ್ಶನ ಬೇಟವರಲಿ. ನಿನ್ನ ಸೊಕ್ಕಿನ ಮಾತುಗಳಿಗೆ ತಕ್ಕ ಉತ್ತರ ನೀಡಿ ನಿನ್ನ ರುಂಡ ಮುಂಡಗಳನ್ನು ತುಂಡರಿಸಿ ಚಂಡಾಡದಿದ್ದರೆ ನಾನು ಚಿತ್ರಾಂಗದ ಮಗ ಬಬ್ರುವಾಹನನಲ್ಲ. ತಂದೆ ಮತ್ತು ಮಗನ ಮಧ್ಯೆ ಸಂಧಾನ ವಿಫಲವಾದಾಗ ಯುದ್ಧ ಒಂದೇ ಮಾರ್ಗ. ಈಗ ಇಬ್ಬರು ಯುದ್ಧಕ್ಕೆ ಅಣಿಯಾಗಿ ಎದುರಾಗುತ್ತಿದ್ದಾರೆ. ನೋಡೋಣ. ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪತಿರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಹತ್ತಿದೆ. ಎತ್ತು ನಿನ್ನ ಗಾಂಡೀವ, ಹೂಡು ಪರಮೇಶ್ವರನ ಕೊಟ್ಟ ಆ ನಿನ್ನ ಪಾಶುಪದಾಸ್ತ್ರ. ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಿಲ್ಲ. ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲೇ. ಅನಂತ, ಅವರಿವರನ್ನು ಕೊಂದೆ ಎಂಬ ಅಹಂಕಾರದಿಂದ ಕೊಬ್ಬಿದ ಮೂರ್ಖ. ಸುರಲೋಕಕ್ಕೆ ಸೋಪಾನ ಕಟ್ಟಿ ಮತ್ಸ್ಯಯಂತ್ರವನ್ನು ಭೇದಿಸಿ ರಣಾಂಗಣದಲ್ಲಿ ವೀರ ವಿಹಾರ ಮಾಡಿದ ಅರ್ಜುನನ ಭುಜಬಲದ ಪರಾಕ್ರಮ ನಿನಗೇನು ತಿಳಿದಿದೆಯೋ? ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ? ಸಮರದೋಳಾರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿಟ್ಟ ಆ ಯದುನಂದನ. ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ. ಅಸಹಾಯ ಶೂರ
ಅಗ್ರನಿವನೋ ಉಗ್ರ ಪ್ರತಾಪಿ ಉಗ್ರ ಪ್ರತಾಪಿಯ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿತ್ತೋ ನಿನ್ನ ಶೌರ್ಯ ನೂಪುರಂಗಳ ಕಟ್ಟಿ ನಟಿಸಿದ ಕಥೆಯೆಂದು ನಾಟ್ಯ ಕಲಿಸಿದ ನಪುಂಸಕ ನೀನು ಚಕ್ರವ್ಯೂಹದ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿಕೊಟ್ಟ ಭ್ರಷ್ಟ ನೀನು ಗಂಡುಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ ಹೋಗೆಲು ಶಿಖಂಡಿ ಕಂಡಿಯಂದರೆ ನಡುವೆ ನುಡಿಯ ಬೇರೆಯೋ ಭೂತ ವೈರರದ ಗೊಂಡಿಗೆ ಖಂಡಿಸುತ್ತ ರಣತಂಗಿ ಗೌತನ ಲೀವ ಈಗ ಗಂಡುಗಳಿಗಳ ಗಂಡ ಉತ್ಖಂಡ ಭೂಮಂಡಲದೊಂದ ಕೀರ್ತಿ ಪ್ರಚಂಡ ಚಂಡನೋ ಪ್ರಚಂಡನೋ ಪುಂಡನೋ ನಿರ್ಧರಿಸುವುದು ರಣರಂಗ ಹೂಡು ಬಾಣಗಳ ಮಾಡುವೆ ಮಾನಭಂಗ ಕದನದೋಳು ಕಲಿಪಾತ್ರಂ ಕೆಳಗೆ ಉಳಿದವರಿಲ್ಲ ಅಬ್ಬರಿಸಿ ಬೊಬ್ಬಿರಿದರಿಲ್ಲರಿಗೂ ಭಯವಿಲ್ಲ ಘಟಿಸಿ ಬರುತ್ತಿದೆ ನೋಡು ಅಂತಕನ ಅಂತಕನಿಗೆ ಅಂತಕನು ಈ ಬಬ್ರುವಾಹನ ಚೆಕ್. ಅಬ್ಬಬ್ಬಬ್ಬ. ಹೇಗಿತ್ತು ಈ ನಮ್ಮ ಸಿಂಹಗಳ ಗರ್ಜನೆ? ಕೇಳಿಸ್ತಾ ಇಲ್ಲ. ಅವ್ರ ಗರ್ಜನೆಗಿಂತ ನಿಮ್ ಗರ್ಜನೆ ಜೋರಾಗಿರ್ಬೇಕು. ಮತ್ತೊಮ್ಮೆ ಅಲ್ಟಿಮೇಟ್ ತುಂಬಾ ಚೆನ್ನಾಗಿ ಬಂತು. ನಮ್ಮ ಈ ದಿಗ್ಗಜರಗಳ ಡೈಲಾಗ್ ಎಲ್ಲ ನೋಡಿದ್ರಿ. ಇಲ್ಲಿ ಬಬ್ರುವಾಹನ ಆಗಿ ಧನಂಜಯ ಅವರು ಸಂಜನಾಗಿ ಶಶಿಧರ್ ಅವರು ಬಂದಿದ್ದಾರೆ. ಹಾಗೂ ಇನ್ನು ಇಬ್ಬರು ದಿಗ್ಗಜರಗಳನ್ನ ಪರಿಚಯ ಮಾಡ್ಕೊಡ್ಬೇಕು. ಇಲ್ಲಿ ಗುರು ಕೃಷ್ಣಮೂರ್ತಿ ಅವರು ಹಾಗೂ ನಾರಾಯಣ ಸ್ವಾಮಿ ಅವರು ಅವರೇ ಬ್ಯಾಕ್ ಸೈಡ್ ಅಲ್ಲಿ ಇವ್ರಿಗೆ ಕೊಡ್ತಾ ಇದ್ರು. ಅಲ್ಲಿ ನಮ್ಮ ಕಮ್ಯುನಿಟಿಯ ಎಲ್ಲ ಈ ದಿಗ್ಗಜರಗಳಿಗೆ ಭರ್ಜರಿಯಾದ ಚಪ್ಪಾಳೆಯನ್ನು. ಥ್ಯಾಂಕ್ ಯು, ಧನ್ಯವಾದಗಳು. ಈ ಒಂದು ಅದ್ಭುತವಾದ ಪ್ರದರ್ಶನವನ್ನ ಕೊರಿಯೋಗ್ರಾಫ್ ಮಾಡಿದ್ದ ಧನಂಜಯ ಅವರಿಗೆ ಧನ್ಯವಾದಗಳು ಹಾಗೂ ಅವರಿಗೆ SJK ಒಂದು ಕಿರುಕಾಣ. ಅಲ್ಲಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಒಂದು ಅದ್ಭುತವಾದ ಪ್ರದರ್ಶನಕ್ಕೆ. ಈ ದಿಗ್ಗಜರಿಂದ ಮತ್ತೆ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ನಾವು ಬಯಸ್ತಾ ಇದ್ದೀವಿ ಮುಂದಿನ ಕಾರ್ಯಕ್ರಮಗಳಲ್ಲಿ. ದಯವಿಟ್ಟು ಹೀಗೆ ಬರ್ತಾ ಇದೆ.